ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮಂಜುನಾಥ್ ಬಾಡ್ಗಿ. ಇಂದಿನ ಈ ವಿಡಿಯೋದಲ್ಲಿ FDA ಮತ್ತು SDAಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಸ್ನೇಹಿತರೆ. ಈ ಓಲ್ಡ್ ಕ್ವಶನ್ ಪೇಪರ್ಸ್ ನಿಮಗೆ KPSC ವೆಬ್ಸೈಟ್ ಅಲ್ಲಿ ದೊರೆಯುತ್ತವೆ. ಸೊ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ದಿಕ್ಕುಗಳ ಮೇಲೆ ಸಮಸ್ಯೆಗಳನ್ನು ಕೇಳಿದಾನೆ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ದಿಕ್ಕುಗಳ ಮೇಲೆ ಸಮಸ್ಯೆಗಳು. 36ನೇ ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ರಾಮನು ಉತ್ತರಕ್ಕೆ 3.5 ಕಿಲೋಮೀಟರ್ ಪ್ರಯಾಣ ಮಾಡಿ ನಂತರ ಅವನು ಎಡಕ್ಕೆ 1.5 ಕಿಲೋಮೀಟರ್ ಪ್ರಯಾಣಿಸಿ ತದನಂತರ ಮತ್ತೆ ಎಡಕ್ಕೆ 3.5 ಕಿಲೋಮೀಟರ್ ಪ್ರಯಾಣ ಮಾಡುತ್ತಾನೆ. ಹಾಗಾದರೆ ಪ್ರಾರಂಭದ ಜಾಗದಿಂದ ರಾಮನು ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದಾನೆ ಸ್ನೇಹಿತರೆ. ಆಪ್ಷನ್ಸ್ 5.5 ಕಿಲೋಮೀಟರ್ ಇದೆ, 3.5 ಕಿಲೋಮೀಟರ್ ಇದೆ, 2.5 ಕಿಲೋಮೀಟರ್ ಇದೆ ಹಾಗೂ 1.5 ಕಿಲೋಮೀಟರ್ ಇದೆ. ಈಗ ಉತ್ತರ ಅಂದ್ರೆ ಮೇಲೆ. ಸೊ ಫಸ್ಟ್ ಅವನು ಎಲ್ಲಿ ಹೋಗ್ತಾನೆ? ಉತ್ತರಕ್ಕೆ ಹೋಗ್ತಾನೆ, ಅಂದ್ರೆ ಮೇಲೆ ಹೋಗುತ್ತಾನೆ. ಈ ರೀತಿ ಹೋಗ್ತಾನೆ. ಎಷ್ಟು ಕಿಲೋಮೀಟರ್ ಹೋಗ್ತಾನೆ ನೋಡಿ? ಉತ್ತರಕ್ಕೆ 3.5 ಕಿಲೋಮೀಟರ್. 3.5 ಕಿಲೋಮೀಟರ್ ಹೋಗ್ತಾನೆ. ಸೊ ಉತ್ತರ ಅಂದ್ರೆ ಈ ತರ ನಾವು ಎರೋ ಮಾರ್ಕ್ ಮಾಡೋದು ಒಳ್ಳೇದು. ಪ್ರಯಾಣ ಮಾಡಿ ನಂತರ ಅವನು ಎಡಕ್ಕೆ 1.5 ಕಿಲೋಮೀಟರ್ ತಿರುಗುತ್ತಾನೆ. ಎಡ ಅಂದ್ರೆ ಈ ತರ ಈ ಸೈಡ್ ಹೋಗುವಾಗ ಎಡ ಅಂದ್ರೆ ಯಾವ ಸೈಡ್ ಆಗುತ್ತೆ ಸ್ನೇಹಿತರೆ? ಈ ಸೈಡ್ ಆಗುತ್ತೆ. ಎಡಕ್ಕೆ ತಿರುಗಿ ಎಷ್ಟು ಹೋಗ್ತಾನೆ? 1.5 ಕಿಲೋಮೀಟರ್. ತದನಂತರ ಮತ್ತೆ ಎಡಕ್ಕೆ ಅಂದ್ರೆ ಈ ಸೈಡ್ ಹೋಗುವ ಎಡಕ್ಕೆ ಅಂದ್ರೆ ಮತ್ತೆ ಕೆಳಗಡೆ ಆಗಿಬಿಡುತ್ತೆ. ಎಷ್ಟು ಹೋಗ್ತಾನಂದ್ರೆ ಮತ್ತೆ 3.5 ಕಿಲೋಮೀಟರ್ ಹೋಗ್ತಾನೆ. ಅದರ ಅರ್ಥ ಏನು ಅಂದ್ರೆ ಇದೇ ರೋಡಿಗೆ ಬಂದು ಜಾಯ್ನ್ ಆಗ್ತಾನೆ ಅವನಷ್ಟೇ. ಇದೇ ರೋಡಿಗೆ ಬಂದು ಜಾಯ್ನ್ ಆಗ್ತಾನೆ. ಕೇಳ್ತಾ ಇರೋದು ಪ್ರಾರಂಭದ ಜಾಗದಿಂದ ರಾಮನು ಎಷ್ಟು ದೂರದಲ್ಲಿದ್ದಾನೆ. ಇದು ಪ್ರಾರಂಭದ ಜಾಗ. ಅವನು ಇರೋದು ಇವಾಗ ರಾಮ ಇಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟರ್ ಇದೆ ಅಂದ್ರೆ ಇಲ್ಲಿ ಕೂಡ 1.5 ಕಿಲೋಮೀಟರ್ ಇರುತ್ತೆ. ಹಾಗಾಗಿ ಇದಕ್ಕೆ ಉತ್ತರ 1.5 ಕಿಲೋಮೀಟರ್. ಲಾಸ್ಟ್ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ, ಡಿ. ದಟ್ ಇಸ್ ದ ಕರೆಕ್ಟ್ ಆನ್ಸರ್. 1.5 ಕಿಲೋಮೀಟರ್. ಮುಂದಿನ ಪ್ರಶ್ನೆ, ಇದು ಇಂಗ್ಲಿಷ್ ಅಲ್ಲಿ ಸ್ನೇಹಿತರೆ. ಆನ್ಸರ್ ಇಸ್ ಡಿ, 1.5 ಕಿಲೋಮೀಟರ್ಸ್. 37ನೇ ಪ್ರಶ್ನೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಇದೆ ನೋಡಿ ಸ್ನೇಹಿತರೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್. MNOPQ ಮತ್ತು R ಎಂಬ 6 ವ್ಯಕ್ತಿಗಳು 2 ಸಾಲಿನಲ್ಲಿ ಪ್ರತಿ ಸಾಲಿನಲ್ಲಿ 3 ಜನ ಇರುವಂತೆ ಕೂತಿರುತ್ತಾರೆ. Q ಎಂಬ ವ್ಯಕ್ತಿ ಯಾವುದೇ ಸಾಲಿನ ಕೊನೆಯವನಲ್ಲ. PU R ನ ಎಡಕ್ಕೆ ಎರಡನೆಯವನು, OU Q ನ ಪಕ್ಕದವನಾಗಿ ಮತ್ತು P ಗೆ ಓರೆಯಾಗಿ ಅಂದ್ರೆ ಯಾವ ತರ? ಕರ್ಣರೇಖೆಯ ಎದುರಿನಲ್ಲಿರುತ್ತಾನೆ. N ಎಂಬುವನು R ನ ಪಕ್ಕದವನಾಗಿದ್ದು. ಕೇಳ್ತಾ ಇರೋದು N ನ ಎದುರಿಗಿರುವನು ಯಾರು ಅಂತ ಕೇಳಿದಾನೆ. ಆಪ್ಷನ್ಸ್ RQ PM ಇವು ಆಪ್ಷನ್ಸ್. ಸೊ ಇಲ್ಲಿ MNOPQR ಟೋಟಲ್ 6 ಜನ ಇದ್ದಾರೆ ನೋಡಿ. MNOPQ ಮತ್ತೆ R ಟೋಟಲ್ 6 ಜನ ಇದ್ದಾರೆ. 2 ಸಾಲಿನಲ್ಲಿ ಕೂತ್ಕೊಂಡಿದ್ದಾರೆ. ಪ್ರತಿ ಸಾಲಿನಲ್ಲಿ 3 ಜನ. ಅಂದ್ರೆ ಈ ತರ ನಾವೇ ಅರೇಂಜ್ ಮಾಡಿಬಿಡೋದು. ಸೊ ಪ್ರತಿ ಸಾಲಿನಲ್ಲಿ 3 ಜನರಂತೆ 2 ಸಾಲುಗಳು, ಟೋಟಲ್ 6 ಜನ. ಓಕೆ, ಈಗ ಓದ್ತಾ ಹೋಗಿ ಸ್ನೇಹಿತರೆ, ಇನ್ಫಾರ್ಮೇಶನ್ಸ್ ಓದ್ತಾ ಹೋಗಿ. Q ಎಂಬ ವ್ಯಕ್ತಿ ಯಾವುದೇ ಸಾಲಿನ ಕೊನೆಯವನಲ್ಲ. ಯಾವ ಸಾಲಿಗೂ ಅವನು ಲಾಸ್ಟಿಗೆ ಇಲ್ಲ ಅಂದ್ರೆ ಅವನು ಎಲ್ಲಿ ಇರಲೇಬೇಕು? ಮಧ್ಯಕ್ಕೆ ಇರಲೇಬೇಕು. ಎಲ್ಲಾದ್ರೂ ಮಧ್ಯ ಕೂರಿಸಿ, ಇಲ್ಲಾದ್ರೂ ಮಧ್ಯ ಕೂರಿಸ್ಬೋದು, ಇಲ್ಲಾದ್ರೂ ಮಧ್ಯ ಕೂರಿಸ್ಬೋದು. ಒಟ್ಟಿನಲ್ಲಿ ಇವು 4 ಪ್ಲೇಸ್ಗಳು ಅವನಿಗೆ ಇಲ್ಲ ಅಂತ. ದಟ್ ಇಸ್ ದ ಮೀನಿಂಗ್. ಅದರ್ಥ ಇವೇ ಎರಡರಲ್ಲೇ ಒಂದು ಎಲ್ಲಾದ್ರೂ ಕೂರಿಸ್ಬೋದು. ನಂತರ ನೋಡಿ, Q ಎಂಬ ವ್ಯಕ್ತಿ ಯಾವುದೇ ಸಾಲಿನ ಕೊನೆಯವನಲ್ಲ ಆಯ್ತು. P ಏನಿದಾನಲ್ಲ ಅವನು R ನ ಎಡಕ್ಕೆ ಎರಡನೆಯವನು. PU R ನ ಎಡಕ್ಕೆ ಎರಡನೆಯವನು ಅಂದಾಗ ಇಲ್ಲಿ ನೀವು R ಕೂರಿಸಿದ್ರೆ ಇಲ್ಲಿ P ಕೂರಿಸ್ಬೇಕಾಗತ್ತೆ. ಇಲ್ಲಾಂದ್ರೆ ಇಲ್ಲಿ R ಕೂರಿಸಿದ್ರೆ ಇಲ್ಲಿ P ಕೂರಿಸ್ಬೇಕಾಗತ್ತೆ. ಬಟ್ ಎಲ್ಲಿ ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಏನ್ ಮಾಡಬೇಕು? ಮುಂದಿನ ನೆಕ್ಸ್ಟ್ ಇನ್ಫಾರ್ಮೇಶನ್ ಓದ್ಬೇಕು.
ಓ ಯು ಕ್ಯೂನ ಪಕ್ಕದವನಾಗಿ, ಓ ಕ್ಯೂನ ಪಕ್ಕದವನು, ಕ್ಯೂನ ಪಕ್ಕದವನು ಅಂದ್ರೆ ಇಲ್ಲಿ ಕೂರಿಸ್ಬೋದಾ, ಕ್ಯೂನ ಪಕ್ಕ ಓ. ಅಷ್ಟೇ ಅಲ್ಲ, ಪಿಗೆ ಓರೆಯಾಗಿ ಅಂದ್ರೆ ಅರ್ಥ ಪಿ ಇಲ್ಲಿದ್ದಾನಂತ. ಪಿ ಇಲ್ಲಿದ್ದಾನಂದ್ರೆ ಆರ್ ಇಲ್ಲಿ ಇದ್ದೇ ಇರ್ತಾನೆ. ಯಾಕಂದ್ರೆ ಆರ್ ನ ಎಡಗಡೆ ಎರಡನೇವನು. ಇವಾಗ ಓದಿ, ಪಿ ಯು ಆರ್ ನ ಎಡಕ್ಕೆ ಎರಡನೇವನು. ಓ ಯು ಕ್ಯೂನ ಪಕ್ಕ ಅಷ್ಟೇ ಅಲ್ಲ, ಪಿ ನ ಅಪೋಸಿಟ್. ಮತ್ತೇನ್ ಕೊಟ್ಟಿದ್ದಾನೆ, ಎನ್ ಎಂಬುವನು ಆರ್ ನ ಪಕ್ಕದವನಾಗಿದ್ದು ಆರ್ ನ ಪಕ್ಕ ಎನ್ ಇದ್ದಾನೆ. ಅದರ್ಥ ಈಗ ಒಬ್ಬನೇ ಒಬ್ಬ ಉಳಿದ, ಯಾರು ಉಳಿದ ನೋಡಿ ಇಲ್ಲಿ, ಎಂ ಒಬ್ಬನೇ ಉಳಿದಿರೋದು, ಅವ್ನು ಇಲ್ಲಿ ಬಂದ್ಬಿಡ್ತಾನೆ. ಕೇಳ್ತಾರೋ ಪ್ರಶ್ನೆ, ಎನ್ ಗೆ ಎದುರಿಗಿರುವವರು ಯಾರು? ಎನ್ ನ ಅಪೋಸಿಟ್ ಯಾರಿದ್ದಾರೆ? ಕ್ಯೂ. ದಟ್ ಇಸ್ ದ ಆನ್ಸರ್. ಸೊ ಸೆಕೆಂಡ್ ಆಪ್ಷನ್ ಕ್ಯೂ ಇಸ್ ದ ಆನ್ಸರ್. ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 37. 37ನೇ ಪ್ರಶ್ನೆ ಆಯಿತು. ಈಗ 38ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಪ್ರಾಬ್ಲಮ್ ನಂಬರ್ 38. 38ನೇ ಪ್ರಶ್ನೆ. ಇದು ಕೆಲಸ ಮತ್ತು ವೇಳೆ ಮೇಲಿದೆ, ಟೈಮ್ ಅಂಡ್ ವರ್ಕ್ ಮೇಲಿದೆ ನೋಡಿ. ಪಿ ಎಂಬುವನು ಒಂದು ಕೆಲಸವನ್ನು 28 ದಿನಗಳಲ್ಲಿ ಮುಗಿಸುತ್ತಾನೆ. ಕ್ಯೂ ಎಂಬುವನು ಅದೇ ಕೆಲಸವನ್ನು 18 ದಿನಗಳಲ್ಲಿ ಮುಗಿಸುತ್ತಾನೆ. ಹಾಗಾದರೆ ಪಿ ಮತ್ತು ಕ್ಯೂ ಇಬ್ರು ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡಿ ಮುಗಿಸುತ್ತಾರೆ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ಏನೇನೋ ಫ್ರಾಕ್ಷನ್ಸ್ ಕೊಟ್ಟು ಒಂಚೂರು ಭಯ ಬೀಳಿಸ್ಲಿಕ್ಕೆ ಟ್ರೈ ಮಾಡಿದಾನೆ ಸ್ನೇಹಿತರೆ. ಆದರೆ ಭಯ ಬೀಳೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಹೇಗೆ ನೋಡೋಣ. ಪಿ ಒಬ್ಬನೇ ಕೆಲಸ ಮಾಡಿದ್ರೆ ಎಷ್ಟು ದಿನ ಬೇಕು? 28 ದಿನ ಬೇಕು. ಕ್ಯೂ ಒಬ್ಬನೇ ಅದೇ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು? 18 ದಿನಗಳು ಬೇಕು. ಕೇಳ್ತಾ ಇರೋದು ಇಬ್ರು ಒಟ್ಟುಗೂಡಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ, ಇದು ಇರೋ ಪ್ರಶ್ನೆ. ಸೊ ಪಿ ಒಬ್ಬನೇ ಎಷ್ಟು ದಿನ, ಕ್ಯೂ ಒಬ್ಬನೇ ಎಷ್ಟು ದಿನ, ಇಬ್ರು ಸೇರಿ ಎಷ್ಟು ದಿನ, ಈ ಟೈಪ್ ಕ್ವಶನ್ಸ್ಗಳು ಬಂದಾಗ ಈ ಫಾರ್ಮುಲಾನ ನಾವು ಯೂಸ್ ಮಾಡಬಹುದು. ದಿಸ್ ಇಸ್ ದ ಫಾರ್ಮುಲಾ ದಟ್ ವಿ ಕ್ಯಾನ್ ಯೂಸ್. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ಈಸಿಯಾಗಿ ಆನ್ಸರ್ ಮಾಡಬಹುದು. ಎ ಬಿ ಡಿವೈಡ್ ಬೈ ಎ ಪ್ಲಸ್ ಬಿ. ಎ ಅಂದ್ರೆ 28, ಬಿ ಅಂದ್ರೆ 18. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕು ಸ್ನೇಹಿತರೆ? ಇವನೊಬ್ಬನೇ ಇಷ್ಟು ದಿನ, ಅವನೊಬ್ಬನೇ ಇಷ್ಟು ದಿನ, ಇಬ್ರು ಸೇರಿ ಎಷ್ಟು ದಿನಗಳಲ್ಲಿ ಅದೇ ಕೆಲಸನ ಮುಗಿಸುತ್ತಾರೆ. ಅಂದ್ರೆ ಇಬ್ಬರದು ಇಂಡಿವಿಜುವಲ್ ಕೊಡಬೇಕು, ಇಬ್ಬರದು ಕಂಬೈನ್ ಕೇಳಬೇಕು, ಆಗ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ಈ ಫಾರ್ಮುಲಾ ಜೊತೆ ಕನ್ಫ್ಯೂಸ್ ಆಗಬಾರ್ದು. ಇದು ಯಾವುದಕ್ಕೆ ಫಾರ್ಮುಲಾ? ಎವರೇಜ್ ಸ್ಪೀಡ್, ಸರಾಸರಿ ವೇಗ. ಒಬ್ಬ ವ್ಯಕ್ತಿ ಹೋಗುವಾಗ 60 kmph ವೇಗದಲ್ಲಿ ಹೋಗುತ್ತಾನೆ, ಬರುವಾಗ 40 kmph ವೇಗದಲ್ಲಿ ಬರುತ್ತಾನೆ. ಹಾಗಾದ್ರೆ ಆತನು ಆನ್ ಎನ್ ಎವರೇಜ್ ಯಾವ ಸ್ಪೀಡ್ ಅಲ್ಲಿ ಹೋಗೋದು ಬರೋದು ಮಾಡಿರುತ್ತಾನೆ. ಆಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? 2ab by a plus b. ಇದೇ ಬೇರೆ, ಇದೇ ಫಾರ್ಮುಲಾ ಬೇರೆ. ಮತ್ತೆ ಇದೇ ಫಾರ್ಮುಲಾನ ಮತ್ತೆ ಎಲ್ಲಿ ಯೂಸ್ ಮಾಡಬಹುದು? ನಲ್ಲಿಗಳು, ತೊಟ್ಟಿಗಳು ಈ ತರ ಇದ್ದಾಗ. 2 ನಲ್ಲಿಗಳಿವೆ, ಪಿ ಮತ್ತು ಕ್ಯೂ ಎಂಬ 2 ನಲ್ಲಿಗಳಿವೆ. ಪಿ ಒಂದೇ ನಲ್ಲಿ ಓಪನ್ ಮಾಡಿಬಿಟ್ರೆ 28 ಗಂಟೆ ಸಾಕು ಟ್ಯಾಂಕ್ ತುಂಬಿಸ್ಲಿಕ್ಕೆ. ಕ್ಯೂ ಒಂದನ್ನೇ ಓಪನ್ ಮಾಡಿಬಿಟ್ರೆ 18 ಗಂಟೆ ಸಾಕು. ಪಿ ಒಂದೇ ನಲ್ಲಿ ಟ್ಯಾಂಕ್ ತುಂಬಿಸ್ಲಿಕ್ಕೆ 28 ಗಂಟೆ ತೆಗೆದುಕೊಳ್ತಾ ಇದೆ. ಕ್ಯೂ ಒಂದೇ ನಲ್ಲಿ ಅದೇ ತೊಟ್ಟಿಯನ್ನು ತುಂಬಿಸ್ಲಿಕ್ಕೆ 18 ಗಂಟೆ ಸಮಯ ತಗೊಳ್ತಾ ಇದೆ. ಹಾಗಾದ್ರೆ ಎರಡೂ ಒಟ್ಟುಗೂಡಿ ನೀವು ಪ್ರಾರಂಭಿಸಿದ್ರೆ ಆ ತೊಟ್ಟಿ ತುಂಬಲಿಕ್ಕೆ ಎಷ್ಟು ಟೈಮ್ ಬೇಕು? ಆಗಲೂ ಕೂಡ ಇದೇ ಫಾರ್ಮುಲಾ ಯೂಸ್ ಮಾಡಬಹುದು. ಅದರ ಅರ್ಥ ಕೆಲಸ ಮತ್ತು ವೇಳೆಯಲ್ಲಿ ಯೂಸ್ ಆಗುತ್ತದೆ. ಮತ್ತೆಲ್ಲಿ ಯೂಸ್ ಆಗುತ್ತದೆ? ನಲ್ಲಿಗಳು ಮತ್ತು ತೊಟ್ಟಿಗಳು, ಪೈಪ್ಸ್ ಅಂಡ್ ಸಿಸ್ಟಮ್ಸ್, ಎರಡರಲ್ಲೂ ನೀವು ಸೇಮ್ ಫಾರ್ಮುಲಾ ಯೂಸ್ ಮಾಡಬಹುದು. ಮತ್ತೆ ಬೈ ಚಾನ್ಸ್ 3 ಜನ ಬಂದ್ರೆ, ಇವನೊಬ್ಬನೇ ಇಷ್ಟು ದಿನ, ಅವನೊಬ್ಬನೇ ಇಷ್ಟು ದಿನ, ಇವನೊಬ್ಬನೇ ಇಷ್ಟು ದಿನ, ಹಾಗಾದ್ರೆ 3 ಜನ ಸೇರಿ ಒಟ್ಟುಗೂಡಿ ಆಗ ಫಾರ್ಮುಲಾ ಚೇಂಜ್ ಮಾಡಬೇಕು ಸ್ನೇಹಿತರೆ. ಎ ಬಿ ಸಿ, ಎ ಬಿ, ಬಿ ಸಿ, ಸಿ, ಈ ಫಾರ್ಮುಲಾ ಯೂಸ್ ಮಾಡಿ. ಯಾವಾಗ 3 ಜನ ಇದ್ದಾಗ ಅಥವಾ 3 ನಲ್ಲಿಗಳು ಇದ್ದಾಗ. ಓಕೆ. 4 ಜನ ಬಂದ್ರೆ ಎ ಬಿ ಸಿ ಡಿ, ಎ ಬಿ ಸಿ, ಬಿ ಸಿ ಡಿ, ಸಿ ಡಿ ಎ, ಡಿ ಎ ಬಿ. ಸೊ ಫಾರ್ಮುಲಾ ನಾವೇ ರೆಡಿ ಮಾಡ್ಬೋದು, ಜನ ಎಷ್ಟಾದ್ರೂ ಇರಲಿ. ಓಕೆ. ಸೊ ನಲ್ಲಿಗಳಲ್ಲೂ ಯೂಸ್ ಮಾಡ್ಬೋದು, ನಲ್ಲಿ ಮತ್ತು ತೊಟ್ಟಿಗಳು, ಹಾಗೂ ಕೆಲಸ ಮತ್ತು ವೇಳೆ ಇಲ್ಲೂ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಈಗ ಫಾರ್ಮುಲಾ ಎ ಬಿ ಬೈ ಎ ಪ್ಲಸ್ ಬಿ. ಎ ಅಂದ್ರೆ ಏನು? ಎ ಅಂದ್ರೆ 28, ಬಿ ಅಂದ್ರೆ ಏನು? ಬಿ ಅಂದ್ರೆ 18, ಎ ಬಿ ಅಂದ್ರೆ ಎ ಇಂಟು ಬಿ.
ಎ ಮತ್ತು ಬಿ ಎರಡು ಮಲ್ಟಿಪ್ಲೈ ಮಾಡಬೇಕು. ಅದರ ಅರ್ಥ 28 ಮತ್ತು 18 ಮಲ್ಟಿಪ್ಲೈ ಮಾಡಬೇಕು ಸ್ನೇಹಿತರೆ. ಕೆಳಗಡೆ 28 ಪ್ಲಸ್ 18, ಕೆಳಗಡೆ ಎಷ್ಟಾಗುತ್ತೆ ನೋಡಿ, 28 38 46 ಆಗತ್ತಾ. ಮೇಲೆ 28 18 ಹಾಗೆ ಇರಲಿ. ಈಗ 2ರಿಂದ ಕ್ಯಾನ್ಸಲ್ ಮಾಡೋಣ. 2 14 2 23. ಅದರ ಅರ್ಥ ಕೆಳಗಡೆ ಏನು ಬಂತು ಸ್ನೇಹಿತರೆ, ಕೆಳಗಡೆ ಏನು ಬಂತು ಅದಷ್ಟೇ ಇಂಪಾರ್ಟೆಂಟ್ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ. ಕೆಳಗಡೆ ಏನು ಬಂತು, 23 ಬಂತು. ಕೆಳಗಡೆ 23 ಇರೋದು ಒಂದೇ ಒಂದು ಆಪ್ಷನ್ ಅಲ್ಲಿ, ಅದನ್ನೇ ಮಾರ್ಕ್ ಮಾಡಿ. ಲಾಸ್ಟ್ ಆಪ್ಷನ್ ಇದೆ ನೋಡಿ, 10 22 23. ಕೆಳಗಡೆ 23 ಒಂದು ಆಪ್ಷನ್ ಮಾತ್ರ ಇದೆ. ಸೊ ಸ್ಟ್ರೇಟ್ ಅವೇ ವಿ ಕ್ಯಾನ್ ಮಾರ್ಕ್ ಇಟ್. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ, ಇನ್ಫಾರ್ಮೇಶನ್ ಕೊಟ್ಟಿರೋದು ದಿನಗಳು, ಆಪ್ಷನ್ಸ್ ಕೊಟ್ಟಿರೋದು ಎಲ್ಲ ಗಂಟೆಗಳು. ದಟ್ ಈಸ್ ರಾಂಗ್. ಓಕೆ, ಸೊ ಹಿ ಹ್ಯಾಸ್ ಕಮಿಟೆಡ್ ಎ ಮಿಸ್ಟೇಕ್ ಹಿಯರ್. ಇವೆಲ್ಲ ಏನಾಗಬೇಕು, ದಿನಗಳನ್ನೇ ಆಗಬೇಕು. ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೋಡಿ, ಅಲ್ಲಿ ಕೂಡ ಏನಾಗಿದೆ, ಆರ್ಸ್ ಆಗಿದೆ. ಅಲ್ಲಿ ಡೇಸ್ ಕೊಟ್ಟಿದ್ದಾನೆ ನೋಡಿ, ಡೇಸ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಆರ್ಸ್ ಕೊಟ್ಟಿದ್ದಾನೆ. ದಿನ ಅಲ್ಲಿ ಇಲ್ಲಿ ಗಂಟೆ ಆ ಥರ ಮಾಡಬಹುದಾಗಿತ್ತು, ಮಾಡಿದ್ದಾನೆ. ಸೊ ದಟ್ ಈಸ್ ಆಕ್ಚುಲಿ ರಾಂಗ್. ಸೊ ಇವೆಲ್ಲ ದಿನಗಳು ಆಗಬೇಕು. ಸೊ 10 22/23 ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತೀವಿ ಅಂದ್ರೆ ಕೆಳಗಡೆ 23 ಬಂತು ಅಂದ್ರೆ ಅದೇ ಆಪ್ಷನ್ ಮಾರ್ಕ್ ಮಾಡಿಬಿಡಿ ಎಕ್ಸಾಮ್ ಹಾಲಲ್ಲಿ. ಈಗ ನಾನು ಫುಲ್ ಸಾಲ್ವ್ ಮಾಡಿ ತೋರಿಸ್ತೀನಿ. 14 ಮತ್ತೆ 18 ಮಲ್ಟಿಪ್ಲೈ ಮಾಡೋಣ. 18 4 72. 72 ಅಂದ್ರೆ 2 ಬರೆಯೋಣ, 7 ಕ್ಯಾರಿ ದಶಕ ಅಂತ ಕಳ್ಸೋಣ. 18 ಒಂದ್ಲೆ 18 7 25. ಸೊ ಮೇಲೆ 252 ಆಯ್ತು, ಕೆಳಗಡೆ 23 ಆಯ್ತು. ಸರಿನಾ? 23 10 230 ಅದಂತೂ ಗೊತ್ತಿರುತ್ತಾ? 23 10 ಎಷ್ಟು? 230. 230 ಆಗಿಬಿಟ್ರೆ ಇನ್ನು 22 ಬ್ಯಾಲೆನ್ಸ್ ಬೀಳುತ್ತಲ್ಲ, ಅದನ್ನ ಬ್ಯಾಲೆನ್ಸ್ ಇರೋದನ್ನ ಮೇಲ್ಗಡೆ ಬರೀಬೇಕು, ಕೆಳಗಡೆ ಇರೋದು ಆಸ್ ಇಟ್ ಇಸ್ ಬರೀಬೇಕು. ದೇರ್ ಫೋರ್ ದ ಲಾಸ್ಟ್ ಆಪ್ಷನ್ 10 22/23 ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಅದು ದಿನಗಳು ಆಗಬೇಕಾಗಿತ್ತು, ಗಂಟೆಗಳಾಗಿದೆ. ಓಕೆ, ದಿಸ್ ಈಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 38. ನೆಕ್ಸ್ಟ್ ಈಸ್ ಪ್ರಾಬ್ಲಮ್ ನಂಬರ್ 39. 39ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್ 39th ಒನ್, 39ನೇ ಪ್ರಶ್ನೆ. ಸುಮಾಳ ವಯಸ್ಸು ವೀಣಾಳ ವಯಸ್ಸಿನ 6 ಪಟ್ಟಿದೆ. 15 ವರ್ಷಗಳ ನಂತರ ಸುಮಾಳ ವಯಸ್ಸು ವೀಣಾಳ ವಯಸ್ಸಿನ 3ರಷ್ಟಿದೆ. ಹಾಗಾದರೆ ಕ್ರಮವಾಗಿ ಸುಮಾ ಮತ್ತು ವೀಣಾರ ವಯಸ್ಸನ್ನು ಕಂಡುಹಿಡಿಯಿರಿ. ಅದರ ಅರ್ಥ ಏನು? ಮೊದಲನೇದ್ದು ಸುಮಾ, ಎರಡನೇದ್ದು ವೀಣಾ. ಮೊದಲನೇದ್ದು ಸುಮಾ, ಎರಡನೇದ್ದು ವೀಣಾ. ಈಗ ಫಸ್ಟ್ ಆಪ್ಷನ್ ತಗೊಂಡ್ರೆ ಪ್ರಾಬ್ಲಮ್ ಏನಾಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ತಗೊಂಡ್ರೆ 40 10 ಇದೆಯಾ? 40 10. ಈ 40 ಅನ್ನೋದು 10ರ 4 ಪಟ್ಟಿದೆ, 4 ಟೈಮ್ಸ್ ಇದೆ, 4 ಪಟ್ಟಿದೆ. ಬಟ್ ಅವ್ನು ಕೊಟ್ಟಿರೋದು 6 ಪಟ್ಟು. ಹಾಗಾಗಿ ಸ್ಟ್ರೇಟ್ ಅವೇ ಮೊದಲನೇ ಆಪ್ಷನ್ ಕೈ ಬಿಟ್ಬಿಡು. ಸೆಕೆಂಡ್ ಆಪ್ಷನ್ ನೋಡೋಣ. ಸೆಕೆಂಡ್ ಆಪ್ಷನ್ ಏನ್ ಹೇಳ್ತಾ ಇದೆ? 48 8 ಅಂತ ಹೇಳ್ತಾ ಇದೆ. ಈ ಸರಿ ನಾವು ತಪ್ಪು ಚೆಕ್ ಮಾಡೋಣ. ಇವಳು 48, ಇವಳು 8. 6 ಪಟ್ಟಿದೆಯಲ್ಲ ನೋಡಿ, 8 6 48, 6 ಪಟ್ಟಿದೆಯಲ್ಲ. ಇದನ್ನ 6 ಪಟ್ಟು ಮಾಡಿ 48 ಸಿಕ್ಬಿಡುತ್ತೆ. ಸೊ ಸುಮಾಳ ವಯಸ್ಸು ವೀಣಾಳ ವಯಸ್ಸಿನ 6 ಪಟ್ಟು ಸರಿ ಆಯ್ತು. ಇನ್ನು 15 ವರ್ಷಗಳ ನಂತರ ನೋಡೋಣ. 15 ವರ್ಷಗಳ ನಂತರ ಇದಕ್ಕೆ 15 ಕೂಡಿಸಿ. 15 ವರ್ಷಗಳ ನಂತರ ಅಂದ್ರೆ ಇದು 63 ಆಗುತ್ತೆ ಸ್ನೇಹಿತರೆ. ಇದು 15 ವರ್ಷಗಳ ನಂತರ ಎಷ್ಟಾಗತ್ತೆ? 15 + 8 23 ಆಗುತ್ತೆ. ಇದು 15 ವರ್ಷಗಳ ನಂತರ ಎಷ್ಟಾಗುತ್ತೆ? 48 + 15 53 63 ಆಯ್ತಾ? ಇದು 23 ಆಗುತ್ತೆ. ಸೊ ಈಗ 3 ಪಟ್ಟು ಆಗ್ಬೇಕು. 23 3 69. ಹಾಗಾಗಿ ದಿಸ್ ಈಸ್ ರಾಂಗ್. ಇಲ್ಲಿ 23 3 69, ಇಲ್ಲಿ 69 ಇದೆಯಾ? 69 ಇದ್ದಿದ್ರೆ ಸೆಕೆಂಡ್ ಆಪ್ಷನ್ ಸರಿ ಆಗ್ತಾ ಇತ್ತು. ಹಾಗಾಗಿ ಸೆಕೆಂಡ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಈಗ ಥರ್ಡ್ ಆಪ್ಷನ್ ನೋಡೋಣ ಸ್ನೇಹಿತರೆ. ಮೂರನೇ ಆಪ್ಷನ್. ಥರ್ಡ್ ಆಪ್ಷನ್ ಏನ್ ಹೇಳ್ತಾ ಇದೆ? ಥರ್ಡ್ ಆಪ್ಷನ್ 60 10 ಅಂತ ಹೇಳ್ತಾ ಇದೆ. ಈ ಸರಿ ನಾವು ತಪ್ಪು ಚೆಕ್ ಮಾಡೋಣ. ಇವಳು 60, ಇವಳು 10. 10ರ 6 ಪಟ್ಟು 60 ಸರಿ ಇದೆಯಾ? 6 ಟೈಮ್ಸ್ 10 6 60 ಸರಿ ಇದೆ. ಇದು ಯಾವಾಗ? ಈಗ 15 ವರ್ಷಗಳು ಬಿಟ್ಟು ಬಂದ್ರೆ ಆಫ್ಟರ್ 15 ಇಯರ್ಸ್, 15 ವರ್ಷಗಳ ನಂತರ 15 ಜಾಸ್ತಿ ಆಗ್ತಾಳೆ ಸುಮಾ. ಬರೀ ಇವಳು ಅಷ್ಟು ಮಾತ್ರ ಜಾಸ್ತಿ ಆಗಲ್ಲ, ಅವಳು ಕೂಡ ಜಾಸ್ತಿ ಆಗ್ತಾಳೆ. ಇವಳು ಏನಾಗ್ತಾಳೆ? 10 ಇರೋಳು 15 ಜಾಸ್ತಿ ಆಗಿ 25 ಆಗ್ತಾಳೆ. 25 3 75 ಎಲ್ಲ ಸರಿ ಆಯ್ತಲ್ಲ. ಇಲ್ಲಿ 3 ಪಟ್ಟು ಆಯ್ತು,
ಇಲ್ಲಿ 6 ಪಟ್ಟು ಆಯ್ತು, ಅವ್ನು ಹೇಳಿದ ತರನೇ ಆಯ್ತು. ಎವ್ರಿಥಿಂಗ್ ಇಸ್ ಆಲ್ ರೈಟ್ ವಿತ್ ದ ಥರ್ಡ್ ಆಪ್ಷನ್. ದೇರ್ ಫೋರ್ ಥರ್ಡ್ ಆಪ್ಷನ್ 60 ಮತ್ತೆ 10 ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಲ್ಲಿ 6 ಪಟ್ಟಿರೋ ಮಾತ್ರ ಚೆಕ್ ಮಾಡಿ. ಇಲ್ಲಿ ಲಾಸ್ಟ್ ಆಪ್ಷನ್ ನೋಡಿ 70 20 ಇದೆ, ಇದು 6 ಪಟ್ಟಿದೆಯಾ? ಇಲ್ಲ, ಇದನ್ನ ಬಿಟ್ಟೇ ಬಿಡಿ. ಅದರ ಅರ್ಥ ಮೊದಲನೇದು ಮತ್ತು ಕೊನೆಯದು ಇವೆರಡನ್ನು ಇಮಿಡಿಯೇಟ್ ಆಗಿ ನೋಡಿದ ತಕ್ಷಣ ಕೈ ಬಿಡಬಹುದು. ಸೆಕೆಂಡ್ ಮತ್ತು ಥರ್ಡ್ ಇವೆರಡರಲ್ಲಿ ಮಾತ್ರ ಒಂದು ಆನ್ಸರ್ ಇರುತ್ತದೆ. ಎರಡೂ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಚೆಕ್ ಮಾಡಿ, ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಮಾರ್ಕ್ ಮಾಡಿ. ಹಾಗಾಗಿ ಈ ಥ್ರೂ ಆಪ್ಷನ್ ಮಾಡುವಾಗ ಟೈಮ್ ಜಾಸ್ತಿ ವೇಸ್ಟ್ ಆಗಲ್ಲ ಅಂತ ಪ್ರೂವ್ ಮಾಡ್ಬೋದು. ಓಕೆ, ಸೊ ಇದು ಥ್ರೂ ಆಪ್ಷನ್ಸ್ ಆಯ್ತು ಸ್ನೇಹಿತರೆ. ಈಗ ಡೈರೆಕ್ಟ್ ಮೆಥಡ್ ಮಾಡೋಣ. ಸೇಮ್ ಪ್ರಾಬ್ಲಮ್ ಬೈ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ಮಾಡೋಣ. ಸುಮಾ ಮತ್ತು ವೀಣಾ ಇಬ್ಬರೇ ಇರೋದು. ಒಂದು ಈಗ, ಇನ್ನೊಂದು ಯಾವಾಗ? 15 ವರ್ಷಗಳ ನಂತರ. 15 ವರ್ಷಗಳ ನಂತರ. ಒಂದೀಗ, ಇನ್ನೊಂದು ಯಾವಾಗ? ಆಫ್ಟರ್ 15 ಇಯರ್ಸ್, 15 ವರ್ಷಗಳ ನಂತರ. ಈಗ ನೋಡಿ, ಈಗ ಸುಮಾಳ ವಯಸ್ಸು ವೀಣಾಳ ವಯಸ್ಸಿನ 6 ಪಟ್ಟು. ಈಗ ನಾನು ಹೋಗಿ ಸುಮಾ ಕೇಳ್ತೀನಿ, ನಿನ್ನ ವಯಸ್ಸು ಎಷ್ಟು ಹೇಳು, ಇಲ್ಲಿ ಬರೆದು ಬಿಡ್ತೀನಿ ಅಂತ ಹೇಳ್ತೀನಿ. ಅವಳು ಏನಂತಾಳೆ ಅಂದ್ರೆ, ಫಸ್ಟ್ ವೀಣಾ ನೋಡ್ಕೊಂಬ, ಅದ್ರ 6 ಪಟ್ಟು ನಾನಿದ್ದೀನಿ ಅಂತ ಹೇಳ್ತಾಳೆ. ನಾವು ವೀಣಾ ನೋಡ್ಲಿಕ್ಕೆ ಹೋದ್ರೆ ಅವಳದು ನಮಗೆ ಗೊತ್ತಿಲ್ಲ ಅಂದ್ರೆ ಅವಳದು ಏನಾಗಿರ್ಲಿ, ಎಕ್ಸ್ ಆಗಿರ್ಲಿ. ಸೊ ಅವಳದು ಎಕ್ಸ್ ಅಂತ ಅಂದ್ಕೊಂಡ್ರೆ ಇವಳು ಏನಾಗ್ಬಿಡ್ತಾಳೆ, 6x ಆಗ್ಬಿಡ್ತಾಳೆ. ಇವಳು ಎಕ್ಸ್ ಅಂತ ತಗೊಂಡ್ಬಿಟ್ರೆ ಇವಳು 6x ಆಗ್ತದೆ, 6 ಪಟ್ಟು. 15 ವರ್ಷಗಳ ನಂತರ ಅಂದ್ರೆ 15 ಕೂಡಿಸಿ, ಈಗಿರೋ ವಯಸ್ಸಿಗೆ 15 ಕೂಡಿಸಿಬಿಟ್ರೆ 15 ವರ್ಷಗಳ ನಂತರದ ಅವರ ವಯಸ್ಸುಗಳು ಸಿಗುತ್ತವೆ. ಈಗಿರೋ ವಯಸ್ಸುಗಳು 15 ಕೂಡಿಸ್ಬಿಟ್ರೆ 15 ವರ್ಷಗಳ ನಂತರದ ವಯಸ್ಸುಗಳು ರೆಡಿ. 15 ವರ್ಷಗಳ ನಂತರ ಇದು ಸುಮಾ, 15 ವರ್ಷಗಳ ನಂತರ ಇದು ವೀಣಾಳ ವಯಸ್ಸು. ಇವೆರಡಕ್ಕೂ ಏನ್ ರಿಲೇಷನ್ ಇದೆ? 15 ವರ್ಷಗಳ ನಂತರ ಅಂದ್ರೆ ಪ್ಲಸ್ 15 ವರ್ಷಗಳ ನಂತರ ಸುಮಾಳ ವಯಸ್ಸು ಎಷ್ಟಕ್ಕೆ ಸಮನಾಗುತ್ತದೆ ಅಂದ್ರೆ ವೀಣಾಳ ವಯಸ್ಸಿನ ಅಂದ್ರೆ ಇಂಟು 3 ಸಮನಾಗುತ್ತದೆ. 3 ಇಂಟು ಎಕ್ಸ್ 3x ಪ್ಲಸ್ ಆಸ್ ಇಟ್ ಈಸ್ ಇನ್ ಬಿಟ್ವೀನ್ 3 15 45. ಈ ಸೈಡ್ ಹಾಗೆ ಇರಲಿ 6x ಪ್ಲಸ್ 15. ಈಗ ಎಕ್ಸ್ಗಳೆಲ್ಲ ಒಂದ್ ಸೈಡ್, ನಂಬರ್ಸ್ ಎಲ್ಲ ಒಂದ್ ಸೈಡ್. ಎಡಗಡೆ 6x, ಬಲಗಡೆ 3x. ಬಲಗಡೆ ಕಂಪೇರ್ ಮಾಡಿದ್ರೆ ಎಡಗಡೆ 3x ಎಕ್ಸ್ಟ್ರಾ ಇದೆ, ಎಡಗಡೆ 15 ಇದೆ, ಬಲಗಡೆ 45 ಇದೆ. ಎಡಗಡೆ ಕಂಪೇರ್ ಮಾಡಿದ್ರೆ ಬಲಗಡೆ 30 ಎಕ್ಸ್ಟ್ರಾ ಇದೆ. ಸೊ 3 1 3 10. ಅದರ ಅರ್ಥ ಎಕ್ಸ್ ಇದ್ದಲ್ಲೆಲ್ಲ ಏನ್ ಬರಿತಾ ಹೋಗ್ಬೋದು, ನಾವು 10 ಬರಿತಾ ಹೋಗ್ಬೋದು. ಕೇಳ್ತಾರೋ ಪ್ರಶ್ನೆ ಏನು? ಸುಮಾ ಮತ್ತು ವೀಣಾರ ವಯಸ್ಸುಗಳು ಈಗ ಎಷ್ಟೆಷ್ಟಿವೆ ಅಂತ ಕೇಳಿದಾನೆ. ಸೊ ಎಕ್ಸ್ ಅಂದ್ರೆ 10, ಎಕ್ಸ್ ಇದ್ದಲ್ಲಿ 10 ಬರೆದು ಬಿಡಿ. ಅದರ ಅರ್ಥ ವೀಣಾ ಈಗ ಎಷ್ಟು ವಯಸ್ಸಿನವಳು? 10 ವರ್ಷದವಳು. 6x 6 ಇಂಟು ಎಕ್ಸ್ 6 ಇಂಟು 10 ಇದು 60. ಇದು 60, ಇದು 10. ಅದರ್ಥ ಸುಮಾ ಈಗ 60, ವೀಣಾ ಈಗ 10. ಈ ರೀತಿಯಾಗಿ ನಾವು ಆಪ್ಷನ್ಸ್ ಗಳ ಮುಖಾಂತರ ಕೂಡ ಡೈರೆಕ್ಟ್ ಮೆಥಡ್ ಇಂದ ಕೂಡ ಸಾಲ್ವ್ ಮಾಡಬಹುದು. ದಿಸ್ ಇಸ್ ಡೈರೆಕ್ಟ್ ಮೆಥಡ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದ್ರೆ ಸ್ನೇಹಿತರೆ, ಈ 4 ಬಾಕ್ಸ್ ಇರುತ್ತಲ್ಲ, ಇಲ್ಲಿ 4ರಲ್ಲಿ 2 ಇನ್ಫಾರ್ಮೇಶನ್ ಯೂಸ್ ಮಾಡಿ ಬರೀಬೇಕು. ನಾನು ಇವೆರಡು ಇನ್ಫಾರ್ಮೇಶನ್ ಯೂಸ್ ಮಾಡಿ ಬರೆದಿದ್ದೀನಿ. ಹೇಗೆ? ಇದು ಎಕ್ಸ್ ಅಂತ ತಗೊಂಡಿದ್ದೀನಿ, ಇದು 6x ಅದು ಕೊಟ್ಟಿದೆ ನೋಡಿ, 6 ಪಟ್ಟು ಅಂತ. ಆ ಇನ್ಫಾರ್ಮೇಶನ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ದೀನಿ ನೋಡಿ, ಇಲ್ಲಿ ಮತ್ತು ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡಿರೋದು. ಇಲ್ಲಿ ಉಳಿದ ಮಾಹಿತಿಯನ್ನು ಉಪಯೋಗಿಸಿ ಒಂದು ಇಕ್ವೇಶನ್ ಬರೆದು ಆ ಇಕ್ವೇಶನ್ ಸಾಲ್ವ್ ಮಾಡಿದಾಗ ಎಕ್ಸ್ ನ ಬೆಲೆ ಸಿಗುತ್ತದೆ. ಎಕ್ಸ್ ನ ಬೆಲೆ ಸಿಕ್ಕ ನಂತರ ಪ್ರಶ್ನೆಯನ್ನ ಓದೋ ಸಮಯ ಬಂತು ಅಂತ ತಿಳಿಬೇಕು. ಎಕ್ಸ್ ಬೆಲೆ ಕೈಗೆ ಸಿಕ್ಕ ನಂತರ ಏನ್ ಮಾಡ್ಬೇಕು? ಪ್ರಶ್ನೆ ಓದ್ಬೇಕು. ಹಾಗಾದರೆ ಅಂತ ಮುಂದೆ ಏನಿರುತ್ತಲ್ಲ, ಹಾಗಾದ್ರೆ ಮುಂದೆ ಇರೋದನ್ನ ಯಾವಾಗ ಓದ್ಬೇಕು? ಎಕ್ಸ್ ನ ಬೆಲೆ ಕೈಗೆ ಸಿಕ್ಕ ನಂತರ ಓದ್ಬೇಕು. ಸೊ ದಿಸ್ ಇಸ್ ಎವ್ರಿಥಿಂಗ್ ಅಬೌಟ್ ಪ್ರಾಬ್ಲಮ್ ನಂಬರ್ 39. 39ನೇ ಪ್ರಶ್ನೆ ಆಯ್ತು. ಈಗ ಮುಂದೆ ಹೋಗೋಣ 40ನೇ ಪ್ರಶ್ನೆ. ಡೆಲ್ಲಿ ಪದದ ಎಲ್ಲಾ ಅಕ್ಷರಗಳನ್ನ ಒಂದೇ ಒಂದು ಬಾರಿ ಉಪಯೋಗಿಸಿಕೊಂಡು ಅರ್ಥವಿರುವ ಅಥವಾ ಅರ್ಥವಿರದೆ ಎಷ್ಟು ಪದಗಳನ್ನು ರಚಿಸಬಹುದು? ಸೊ ಡೆಲ್ಲಿ ಎಂಬ ಶಬ್ದದ ಎಲ್ಲಾ ಅಕ್ಷರಗಳನ್ನು ಉಪಯೋಗಿಸಬೇಕು, ದಟ್ ಈಸ್ ಒನ್ ಥಿಂಗ್. ಮತ್ತೇನು? ಅರ್ಥ ಇರಲಿ ಅರ್ಥ ಇರದೇ ಇರಲಿ ಅಂತ ಪದಗಳನ್ನ ಟೋಟಲಿ ಎಷ್ಟು ಬರೀಬಹುದು ಅಂತ ಕೇಳಿದಾನೆ ಸ್ನೇಹಿತರೆ. ಟೋಟಲ್ 5 ಅಕ್ಷರಗಳಿವೆ. 5ರಿಂದ ಸ್ಟಾರ್ಟ್ ಮಾಡಬೇಕು, 1ರವರೆಗೆ ಬರೀಬೇಕಷ್ಟೇ. 5 4 3 2 1.
ಸೊ ದ ಆನ್ಸರ್ ಈಸ್ 120. ಇಷ್ಟೇ, ಲಾಸ್ಟ್ ಆಪ್ಷನ್ 120 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಡೆಲ್ಲಿ ಎಂಬ ಶಬ್ದದ ಎಲ್ಲಾ ಅಕ್ಷರವನ್ನು ಉಪಯೋಗಿಸಿ, ಅಂದ್ರೆ ಇದರ ಅರ್ಥ ಏನು ಅನ್ನೋದು ಹೇಳ್ತೀನಿ ನೋಡಿ. ಈಗ ಡೆಲ್ಲಿ ಅಂತ ಇದೆ, ಈಗ ನಾನು ಫಸ್ಟ್ಗೆ ಎಚ್ ಬರಿತೀನಿ, ನಂತರ ಡಿ ಬರಿತೀನಿ, ನಂತರ ಇ ಬರಿತೀನಿ, ನಂತರ ಐ ಬರಿತೀನಿ, ನಂತರ ಎಲ್ ಬರಿತೀನಿ. ಇದೊಂದು ಬೇರೆ ಶಬ್ದ ಆಯ್ತಾ? ಅರ್ಥ ಇಲ್ಲ ಇದಕ್ಕೆ, ಆದ್ರೂ ಕೂಡ ಒಂದು ಶಬ್ದ ಆಯ್ತಾನೆ. ಈ ರೀತಿಯಾಗಿ ನಾನು ಎಲ್ಲನೇ ಫಸ್ಟ್ ಬರೆದ್ರೆ ಅದು ಮತ್ತೆ ಬೇರೆ ಆಗುತ್ತೆ. ಈ ರೀತಿಯಾಗಿ ನಾವು ಹಿಂದೆ ಮುಂದೆ ಮಾಡಿ ಬರಿತಾ ಹೋದ್ರೆ ಟೋಟಲ್ ಎಷ್ಟು ಶಬ್ದಗಳನ್ನು ಬರೀಬಹುದು. ನೀವು ಪ್ರಾಕ್ಟಿಕಲ್ ಆಗಿ ಬರಿತಾ ಹೋದ್ರೆ ಒಂದಿಲ್ಲ ಒಂದು ಗ್ಯಾರಂಟಿ ಮಿಸ್ ಆಗಿ ಆಗ್ತಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಟ್ರಿಕ್ ಯೂಸ್ ಮಾಡಿ. ಟ್ರಿಕ್ ಏನು? ಎಷ್ಟು ಅಕ್ಷರಗಳು ಕೌಂಟ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿ 1ರವರೆಗೆ ಬರೆದ್ಬಿಡಿ, ಮಲ್ಟಿಪ್ಲೈ ಮಾಡಿಬಿಡಿ, ಅದೇ ಆನ್ಸರ್. ಸೊ ಇಲ್ಲಿ ಒಂದೊಂದ್ಸತಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಸ್ನೇಹಿತರೆ, ಎಷ್ಟು ಮರು ಜೋಡಣೆಗಳು ಸಾಧ್ಯ ಅಂತ ಕೇಳಿದ. ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಎಷ್ಟು ಮರು ಜೋಡಣೆಗಳು ಸಾಧ್ಯ. ಎಷ್ಟು ಮರು ಜೋಡಣೆಗಳು ಸಾಧ್ಯ ಅಂದ್ರೆ ಒಂದೇ, ಎಷ್ಟು ಬೇರೆ ಬೇರೆ ಪದಗಳನ್ನ ರಚಿಸಬಹುದು ಅಂದ್ರೂ ಒಂದೇ. ಯಾಕೆಂದ್ರೆ ಮರು ಜೋಡಣೆ ಮಾಡಿದಾಗಲೇ ನಮಗೆ ಬೇರೆ ಬೇರೆ ಶಬ್ದಗಳು ಸಿಗೋದು. ಇಂಗ್ಲಿಷ್ ನಲ್ಲಿ ಹೌ ಮೆನಿ ರೀಅರೇಂಜ್ಮೆಂಟ್ಸ್ ಆರ್ ಪಾಸಿಬಲ್ ಅಂತ ಕೊಡ್ತೀವಿ. ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ, ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪೊಲೀಸ್ ಈ ಶಬ್ದದ ಎಲ್ಲಾ ಅಕ್ಷರನ ಉಪಯೋಗಿಸಿ ಎಷ್ಟು ಶಬ್ದನ ಬರೀಬಹುದು ಅಂತ ಕೇಳ್ತಾರೆ. ಅರ್ಥ ಇರ್ಲಿ ಅರ್ಥ ಇರದೇ ಇರಲಿ, ಟೋಟಲ್ 6 ಅಕ್ಷರಗಳಿವೆ ಅಂತ 6ರಿಂದ ಸ್ಟಾರ್ಟ್ ಮಾಡಿ 1ರವರೆಗೆ ಬರೆದು ಬಿಡಿ. ಇಷ್ಟೇ ಆನ್ಸರ್ 720. ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಈ ಅಕ್ಷರಗಳು ರಿಪೀಟ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ಈ ತರ ಕೊಡ್ತೇನೆ, ಕೊರೋನಾ ಈ ಶಬ್ದದ ಎಲ್ಲಾ ಅಕ್ಷರನ ಉಪಯೋಗಿಸಿ ಟೋಟಲಿ ಎಷ್ಟು ಶಬ್ದಗಳನ್ನ ಬರೀಬಹುದು ಅಂತ ಕೇಳ್ತಾರೆ. ಆಗ ಟೋಟಲ್ ಎಷ್ಟು ಅಕ್ಷರಗಳು ಕೌಂಟ್ ಮಾಡಿ 1 2 3 4 5 6, 6ರಿಂದ ಸ್ಟಾರ್ಟ್ ಆಗಬೇಕು, 1ರವರೆಗೆ ಬರೀಬೇಕು. ಈಗ ನಾನು ಹೇಳ್ತಾ ಇರೋದು ರಿಪೀಟೇಷನ್ಸ್ ಇದ್ದಾಗ ಮಾತ್ರ, ಪುನರಾವರ್ತಿತ ಆದಾಗ. ನೋಡಿ, ಓ 2 ಸತಿ ರಿಪೀಟ್ ಆಗಿದೆಯಲ್ಲ, 2 ಸತಿ ರಿಪೀಟ್ ಆದ್ರೆ 2 × 1 ಕೆಳಗೆ ಬರೀಬೇಕು. ಓ 3 ಸತಿ ಬಂದಿದ್ರೆ 3 2 1 ಬರೀಬೇಕು. ರಿಪಿಟೇಷನ್ಸ್ ಏನೇ ಇದ್ರು ಎಲ್ಲ ಕೆಳಗಡೆ. 2 1 2 1 ಕ್ಯಾನ್ಸಲ್, 4 3 12, 6 5 30. ದ ಆನ್ಸರ್ ಈಸ್ 360. ಸೊ ಕೊರೋನಾ ಎಂಬ ಶಬ್ದದ ಎಲ್ಲ ಅಕ್ಷರ ಉಪಯೋಗಿಸಿ ಟೋಟಲ್ ಎಷ್ಟು ಶಬ್ದಗಳನ್ನು ಬರೀಬಹುದು ಸ್ನೇಹಿತರೆ? 360 ಬೇರೆ ಬೇರೆ ಶಬ್ದಗಳನ್ನು ನಾವು ಬರೆಯಬಹುದು. ನೆಕ್ಸ್ಟ್ 41ನೇ ಪ್ರಶ್ನೆ. ಈ ಮುಂದಿನ ವೆನ್ ರೇಖಾಚಿತ್ರಗಳಲ್ಲಿ ಯಾವುದು ಫುಡ್, ಆಪಲ್, ಫ್ರೂಟ್ ವರ್ಗಗಳ ನಡುವಿನ ಸಂಬಂಧದ ಸರಿಯಾದ ಸಚಿತ್ರ ವಿವರಣೆಯನ್ನು ನೀಡುತ್ತದೆ ಅಂತ ಕೇಳಿದಾನೆ. ಸೊ ನಿಮಗೆ ಇಲ್ಲಿ ಇವುಗಳ ಬಗ್ಗೆ ನಾಲೆಜ್ ಇರ್ಬೇಕಷ್ಟೇ. ಫುಡ್ ಅಂದ್ರೆ ಏನು, ಆಪಲ್ ಅಂದ್ರೆ ಏನು, ಫ್ರೂಟ್ ಅಂದ್ರೆ ಏನು. ಈಗ ನೋಡಿ, ಆಪಲ್ ಅನ್ನೋದು ಒಂದು ಫ್ರೂಟ್. ಆಪಲ್ ಅನ್ನೋದೇ ಒಂದು ಏನದು ಫ್ರೂಟ್. ಅದು ಆಪಲ್ ಅನ್ನೋದೇ ಒಂದು ಫ್ರೂಟ್. ಫ್ರೂಟ್ಸ್ಗಳೆಲ್ಲವೂ ಯಾವ್ದ್ರ ಒಳಗಡೆ ಬರ್ತವೆ? ಫುಡ್ ಒಳಗಡೆ ಬರ್ತವೆ, ಸರಿನಾ? ಸೊ ಈ ಚಿತ್ರ ಇರ್ಬೇಕು ನಿಮ್ಮ ಹತ್ರ. ಇದು ಒಂದು ಆಪಲ್. ಆಪಲ್ಗಳೆಲ್ಲವೂ ಯಾವ್ದ್ರೊಳಗಡೆ ಬರ್ತವೆ? ಫ್ರೂಟ್ಸ್. ಫ್ರೂಟ್ಸ್ಗಳೆಲ್ಲವೂ ಯಾವ್ದ್ರೊಳಗಡೆ ಬರ್ತವೆ? ಫುಡ್. ಅಂದ್ರೆ ಸೇಬು ಹಣ್ಣು ಯಾವ್ದ್ರಲ್ಲಿ ಬರುತ್ತೆ? ಹಣ್ಣುಗಳಲ್ಲಿ ಬರುತ್ತೆ. ಹಣ್ಣುಗಳೆಲ್ಲವೂ ಯಾವ್ದ್ರ ಒಳಗಡೆ ಬರ್ತವೆ? ಆಹಾರದ ಒಳಗಡೆ ಬರ್ತವೆ. ಸೊ ದ ಥರ್ಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಟೈಪ್ ಕ್ವಶನ್ಸ್ ಗಳು ಕೂಡ ಸುಮಾರು ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ಈ ಟಾಪಿಕ್ ಅಲ್ಲಿ ಎಸ್ಪೆಷಲಿ ಜಾಸ್ತಿ ಫೇಮಸ್ ಆಗಿರೋ ಪ್ರಾಬ್ಲಮ್ ಯಾವುದು ಅಂದ್ರೆ ಸನ್, ಮೂನ್, ಅರ್ತ್. ಇದು ಜಾಸ್ತಿ ಫೇಮಸ್ ಆಗುತ್ತೆ. ಸನ್, ಮೂನ್, ಅರ್ತ್ ಅಂದ್ರೆ ಸೂರ್ಯ, ಚಂದ್ರ ಮತ್ತು ಭೂಮಿ. ಸೂರ್ಯ, ಚಂದ್ರ, ಭೂಮಿಗೆ ಯಾವ ತರ ಡಯಾಗ್ರಾಮ್ ಡ್ರಾ ಮಾಡ್ತೀರಾ? ಇಲ್ಲಿ ನೋಡಿ, ಸೂರ್ಯ ಅಂದ್ರೆ ಇದು ಒಂದು ನಕ್ಷತ್ರ, ಸ್ಟಾರ್. ಇದು ಮೂನ್ ಅಂದ್ರೆ ಏನದು? ಸ್ಯಾಟಲೈಟ್, ಉಪಗ್ರಹ. ಅರ್ತ್ ಭೂಮಿ ಅಂದ್ರೆ ಏನಿದು? ಭೂಮಿ ಇದು ಒಂದು ಗ್ರಹ, ಪ್ಲಾನೆಟ್. ಅಂದ್ರೆ ಒಂದಕ್ಕೊಂದು ಏನು ಸಂಬಂಧ ಇಲ್ಲ. ಸೊ ಸನ್, ಮೂನ್, ಅರ್ತ್ ಬಂದ್ರೆ ಯಾವ್ದು ಮಾರ್ಕ್ ಮಾಡಬೇಕು? ಈ ತರ ಇರೋದನ್ನ ಮಾರ್ಕ್ ಮಾಡಬೇಕು. ಸನ್ನೇ ಬೇರೆ, ಮೂನ್ನೇ ಬೇರೆ, ಅರ್ತ್ನೇ ಬೇರೆ, ಸೂರ್ಯನೇ ಬೇರೆ, ಚಂದ್ರನೇ ಬೇರೆ, ಭೂಮಿನೇ ಬೇರೆ. ನಾವು ಯಾವ ತರ ಹೋಗ್ಬಾರ್ದು ಅಂದ್ರೆ ಸ್ನೇಹಿತರೆ, ಡೋಂಟ್ ಗೋ ಬೈ ದ ಲುಕ್ಸ್. ಅವು ಯಾವ ತರ ಕಾಣಿಸ್ತಾ ಇವೆ ಆ ತರ ಹೋಗ್ಬಾರ್ದು. ಅಂದ್ರೆ ಈ ತರ ಇಲ್ಲಿ ನೋಡಿ, ಕೆಲವೊಂದಿಷ್ಟು ಜನ ಈ ತರ ಮಾರ್ಕ್ ಮಾಡ್ಬೇಕು. ಓ ಇದು ಭೂಮಿ, ಇದು ಸೂರ್ಯನ ಸುತ್ತಲೂ ಸುತ್ತಾ ಇದೆ, ಆ ತರ ಕಾಣಿಸ್ತಾ ಇದೆ. ಕಾಣಿಸೋದ್ರ ಮೇಲೆ ಹೋಗ್ಬಾರ್ದು. ವಿ ಶುಡ್ ಗೋ ಬೈ ದ ರಿಲೇಶನ್ಶಿಪ್. ಸಂಬಂಧ ಏನಿದೆ ಅದರ ಮೇಲೆ ಹೋಗಿ, ಗೋ ಬೈ ದ ರಿಲೇಶನ್ಶಿಪ್. ಸೊ ಈ 6 ಪ್ರಶ್ನೆಗಳು ಮಾತ್ರ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿವೆ ಸ್ನೇಹಿತರೆ.
ಸೊ ನಾನು ಪ್ರತಿದಿನ ಬೇರೆ ಬೇರೆ ಹಳೆಯ ಎಫ್ ಡಿ ಎ ಮತ್ತು SDA ಕ್ವಶನ್ ಪೇಪರ್ಸ್ಗಳಲ್ಲಿ ಬಂದಿರೋ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನಿಮ್ಮ ಸಪೋರ್ಟ್ ಕೂಡ ನನಗೆ ಅತ್ಯವಶ್ಯವಾಗಿದೆ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.